ಇಲ್ಲೇ ಓಪನ್ ಆಗ್ತಿದೆ ಅಂಕಲ್. ಸೊ ಸೆಂಟರ್ ಇದೆ ಬರುತ್ತದೆ. ಕರೆಕ್ಟ್ ಇದೆಲ್ಲ ಇಲ್ಲಿಂದ ಆಲ್ಮೋಸ್ಟ್ ಇಷ್ಟಲೇ ಬರ್ತದೆ. ಇಲ್ಲೇ ತಗೊಂಬಪ್ಪ ಸ್ಟ್ಯಾಂಡ್. ಆಲ್ಮೋಸ್ಟ್ 0 ಡಿಗ್ರೀಸ್ ಇದೆ ನಾರ್ತ್. ಯಾವುದೇ ರೀತಿ ಟಿಲ್ಟ್ ಇಲ್ಲ, ಬಹಳ ಚೆನ್ನಾಗಿದೆ. ಇಲ್ಲಿಂದ ನೋಡ್ಕೊಂಡು ಸುತ್ತಲೂ ಏರಿಯಾ ಎನರ್ಜಿ ಚೆಕ್ ಮಾಡ್ಬಿಟ್ಟು ಆಮೇಲೆ ಫ್ಯಾಕ್ಟ್ರಿ ಒಳಗಡೆ ನೋಡ್ಬಿಟ್ಟು ಪರ್ಟಿಕ್ಯುಲರ್ ಎನರ್ಜಿನ ಚೆಕ್ ಮಾಡೋಣ. ಈಶಾನ್ಯದಲ್ಲೂ ಸ್ವಲ್ಪ ಕಮ್ಮಿ ಇದೆ. ಅದನ್ನ ಬಿಟ್ರೆ ಮಿಕ್ಕಿದೆಲ್ಲ ಓಕೆ ಓಕೆ. ಸೌತ್ ಅಲ್ಲಿ ಸ್ವಲ್ಪ ಒಂದು 50% ಇದೆ. ಸೌತ್ ಅಲ್ಲಿ ಮೋಸ್ಟ್ಲಿ ನಿಮ್ದು ಟಾಯ್ಲೆಟ್ಸ್ ಅದೆಲ್ಲ ಏನಾದ್ರು ಇದೆಯಲ್ಲ, ಅದರದ್ದು ಏನಾದ್ರು ಸ್ವಲ್ಪ ಇದು ಹೊಡಿಬೋದು ಅಷ್ಟೇ. ಸೌತ್ ಅಲ್ಲಿ ಕಮ್ಮಿ ಏನಿಲ್ಲ, 57 ಇದೆ, 57% ಇದೆ. ಕಮ್ಮಿ ಅಂತಂದ್ರೆ ನಿಮ್ದು ಈಸ್ಟ್ ಅಲ್ಲಿ 39%, ನಾರ್ತ್ ಈಸ್ಟ್ ಅಲ್ಲಿ 48%. ಬೇಕಾದ್ರೆ ನಾರ್ತ್ನು ತುಂಬಾ ಚೆನ್ನಾಗಿದೆ, 91% ಇದೆ. ಆಮೇಲೆ ವಾಯುವ್ಯದಲ್ಲೂ ನಾರ್ತ್ ವೆಸ್ಟ್ 95% ಇದೆ. ಅದೆಲ್ಲ ಓಕೆ. ನಿಮ್ಗೆ ಇದು ಕಮ್ಮಿ ಇರೋದಂದ್ರೆ ಇದೊಂದೇ, ಯಾವುದು ನಾರ್ತ್ ಈಸ್ಟ್ 48%. ಅದನ್ನ ಬಿಟ್ರೆ ಈಸ್ಟ್ ಅಲ್ಲಿ 39%. ಈಸ್ಟ್ ಅಲ್ಲಿ ಏನಿದೆ ನೋಡ್ಬೇಕು, ನೋಡೋಣ. ಇಲ್ಲಿ ಈಶಾನ್ಯದಲ್ಲಿ ಹೈ ಟೆನ್ಷನ್ ಪೋಲ್ ಬರ್ತಾ ಇದೆ, ಮತ್ತೆ ಇದು ನಮ್ಗೆ ದೇವಮೂಲೆಯಲ್ಲೇ ಬರ್ತಾ ಇದೆ. ಸೊ ದೇವಮೂಲೆಯಲ್ಲಿ ಬರೋದ್ರಿಂದ ಸ್ವಲ್ಪ ಭಾರನೂ ಇರೋದು ಜಾಸ್ತಿ ಇದೆ. ಆಮೇಲೆ ಎಲೆಕ್ಟ್ರಿಕ್ ಬರೋದ್ರಿಂದ ಸ್ವಲ್ಪ ಆಪೋಸಿಟ್ ಎನರ್ಜಿ ಆಗುತ್ತೆ. ಹಾಗಾಗಿ ಅದನ್ನ ಅಷ್ಟು ಜಾಗನ ಬ್ಲೂ ಪೇಂಟ್ ಮಾಡೋದು ವ್ಯವಸ್ಥೆ ಮಾಡ್ತಾ ಇದೀವಿ. ಅದು ಮಾಡಿದ್ಮೇಲೆ ಒಂದ್ ತಕ್ಕ ಮಟ್ಟಿಗೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಅವಾಗ್ಲೇ ಎನರ್ಜಿ ಬರೀ 29% ಇತ್ತು, ಈಗ ರಾಡ್ ಇಟ್ಟಿದೀವಿ, ಇಮ್ಮಿಡಿಯೇಟ್ ಆಗಿ 200% ಇದೆ. ನೋಡಿ, ಈಗ ರಾಡ್ ಪ್ಲೇಸ್ ಮಾಡಿದೀವಿ, ಆಟೋಮೆಟಿಕ್ ಆಗಿ ಎನರ್ಜಿ 200% ಬಂದಾಯ್ತು. ಇಲ್ಲಿ ಪೂರ್ವದಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಕಂಪ್ಲೀಟ್ ನೆಗೆಟಿವ್ ಇದೆ. ಏನ್ ಮಾಡೋದು ಈಗ? ಅವ್ರು ಯಾರನ್ನಾದ್ರು ಕರೆದು ಇದ ಪೈಪ್ ತೆಗಿಯಕ್ ಹೇಳಿ ನೋಡ. ಈ ಪೈಪ್ ಏನಿದೆ ನೋಡಿ, ತಕ್ಕ ಮಟ್ಟಿಗೆ ಎನರ್ಜಿ ಬಂತು. ಈಗ ಟೋಟಲಿ ನೆಗೆಟಿವ್ ಇತ್ತು, ನೋಡಿ ತಕ್ಕ ಮಟ್ಟಿಗೆ ಸ್ವಲ್ಪ ಓಪನ್ ಆಗ್ತಿದೆ. ನೋಡಿದ್ರ? ನೋಡಿ, ಕಂಪ್ಲೀಟ್ ನೆಗೆಟಿವ್. ತೆಗೆದಾಕದನ್ನ ಈಗ ನೋಡಿ, ತೆಗೆದ್ಮೇಲೆ ಓಪನ್ ಆಗ್ತಾ ಇದೆ ಮೆಲ್ಲಿ. ನೋಡಿ, ಅಟ್ಲೀಸ್ಟ್ ಇಮ್ಮಿಡಿಯೇಟ್ ಓಪನ್ ಆಗ್ತದೆ. ಈಗ ರಾಡ್ ಇಡಪ್ಪ, ಈಸ್ಟ್ ಅಲ್ಲಿ ಮರದ ಮೇಲೆ ಇಡ್ತೀನಿ. ಆಟೋಮೆಟಿಕ್ 200%. ಭೂಮಿಗೆ ಹಾಕಿದ್ರು ನಡೆಯುತ್ತೆ, ಅಥವಾ ಹಾಕ್ಬೋದು. ಕೊಟ್ಬಿಟ್ಟು ತೆಗೆದ್ರು ಆಂಟಿಗೆ. ಓಕೆನಾ? ನೋಡಿ, ಆಯ್ತು 100%. ನೋಡಿ, ಪಾಸಿಟಿವ್ ಅಷ್ಟೇ.
ಆಫೀಸ್ ಎನರ್ಜಿನು ಪಾಸಿಟಿವ್ ಇದೆ. ಈಗ ಟಾಯ್ಲೆಟ್ ಪಾಸಿಟಿವ್ ಆಯ್ತು. ಓಕೆ, ಟಾಯ್ಲೆಟ್ ಬ್ಲಾಕರ್ 2 ಹಾಕಿದ್ದೆ, ಅದಕ್ಕೆ ಅದು ಪಾಸಿಟಿವ್ ಆಗಿದೆ. ಇಲ್ಲೇ 3 ಕ್ಲಾಸ್ ರೂಮ್ ಮಾಡಿದ್ರೆ ಓಕೆ ಓಕೆ 100% ಎನರ್ಜಿ. ನೋಡಿ, ಬ್ಲಾಕ್ ಬೋರ್ಡ್ ಇರೋದಕ್ಕೂ ಇದಕ್ಕೆ ಸ್ಕೂಲ್ದು ಫುಲ್ ಪಾಸಿಟಿವ್ ಎನರ್ಜಿ. ನಮಸ್ಕಾರ ಆತ್ಮೀಯರೇ, ಈ ದಿನ ನಮ್ಮ ಫ್ಯಾಕ್ಟ್ರಿ ಜೈನ್ ಕೈಗಾರಿಕೆ ಕಾಟನ್ ವೇಸ್ಟ್ಗೆ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದ ವರ್ತುಲ ರಸ್ತೆಯಲ್ಲಿ ಇರತಕ್ಕಂಥ ಕೈಗಾರಿಕೆ 1997ರಲ್ಲಿ ಪ್ರಾರಂಭ ಮಾಡಿದ್ವಿ. ಇದು ಪ್ರಮುಖ ಪ್ರದೇಶದಲ್ಲಿದ್ದರೂ ಕೂಡ ಉದ್ಯಮ ಸ್ವಲ್ಪ ಕುಂಟುತ್ತಾ ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಗುರೂಜಿಯವರನ್ನ ಸಂಪರ್ಕಿಸಿ ವಾಸ್ತು ದೋಷ ನಿವಾರಣೆಗೋಸ್ಕರ ಅವ್ರನ್ನ ಕರ್ಕೊಂಡ್ಬಂದ್ವಿ. ಇವತ್ತು ನಮಗೆ ಏನು ಆಗಿದ್ದು ಅಂದರೆ, ವಾಸ್ತವಿಕವಾಗಿ ನಾವು ನಿವೇಶನ ಆಯ್ಕೆನ ವಾಸ್ತು ಪ್ರಕಾರ ಆಯ್ಕೆ ಮಾಡ್ಕೊಂಡಿದ್ವಿ. ಆದರೆ ಕೆಲವೊಂದು ನ್ಯೂನ್ಯತೆಗಳು ಏನು, ಒಂದು ಕಡೆ ಈ ಪೂರ್ವದಲ್ಲಿ ಒಂದು ಹಳೆ ಪೈಪ್ ವೇಸ್ಟ್ ಇತ್ತು, ಅಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇತ್ತು. ಹಾಗೆಯೇ ಈಶಾನ್ಯದಲ್ಲಿ ಒಂದು ಹೈ ಟೆನ್ಷನ್ ಪವರ್ ಇದಿತ್ತು, ಟವರ್ ಇತ್ತು, ಅಲ್ಲಿ ನೆಗೆಟಿವ್ ಎನರ್ಜಿ ಇತ್ತು. ಅದಕ್ಕೆ ಬೇಕಾದಂಥ ಒಂದು ಪರಿಹಾರದ ವಸ್ತುಗಳನ್ನು ಕೊಟ್ಟು ಅಲ್ಲೆಲ್ಲ ಪಾಸಿಟಿವ್ ಎನರ್ಜಿ ಬರೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಮ್ಮ ಕೈಗಾರಿಕಾ ಕಟ್ಟಡದಲ್ಲೂ ಕೂಡ ಹಲವಾರು ಕೊಠಡಿಗಳಲ್ಲಿ ವಿಭಿನ್ನವಾದಂಥ ಒಂದು ಅದು ಪ್ರಭಾವವನ್ನು ಅದು ತೋರಿಸ್ತು. ಕೆಲವು ಕಡೆ ನೆಗೆಟಿವ್ ಇತ್ತು, ಕೆಲವು ಕಡೆ ಪಾಸಿಟಿವ್ ಇತ್ತು. ಅಂಥದಕ್ಕೆಲ್ಲ ಪರಿಹಾರನ ತೋರಿಸ್ಕೊಟ್ಟಿರೋದ್ರಿಂದ, ವಿಶೇಷವಾಗಿ ನಮ್ಮದು ಸೌತ್ ವೆಸ್ಟಲ್ಲಿ ಒಂದು ಕಮೋಡ್ ಇತ್ತು, ಅದರಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇರೋದಕ್ಕೂ ಕೂಡ ಅದಕ್ಕೆ ಪರಿಹಾರದ ಪರಿಕರಗಳನ್ನು ಕೊಟ್ಟು ಅದನ್ನೆಲ್ಲ ನ್ಯೂನ್ಯತೆ ಸರಿಪಡಿಸ್ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ವಾಸ್ತು ದೋಷ ನಿವಾರಣೆಯಿಂದ ನಮ್ಮ ಉದ್ಯಮ ಇನ್ನೂ ಹೆಚ್ಚಿನ ಫಲಪ್ರದವಾಗ್ತದೆ ಅಂತ ನಾನಾದರೂ ಭಾವಿಸ್ತೇನೆ. ಇದೇ ಥರ ಗುರೂಜಿಯವರ ಮಾರ್ಗದರ್ಶನವನ್ನು ನಾವು ನಿರಂತರವಾಗಿ ನಿರೀಕ್ಷೆ ಮಾಡ್ತೇವೆ. ಮುಂದೆನೂ ಕೂಡ ಆಗಿಂದಾಗೆ ಅವ್ರನ್ನ ಸಂಪರ್ಕದಲ್ಲಿ ಇಟ್ಕೊಳ್ತೇವೆ. ಹಾಗೂ ಇತರ ನಮ್ಮ ಎಲ್ಲ ಉದ್ಯಮಿ ಮಿತ್ರರು ಕೂಡ ಈ ಪ್ರಕಾರವಾಗಿ ನಮ್ಮ ಸಣ್ಣ ಪುಟ್ಟ ದೋಷ ಇರುತ್ತೆ, ನಮಗೆ ಗೊತ್ತಾಗಿರೋದಿಲ್ಲ. ನಾವೆಲ್ಲ 100% ಕರೆಕ್ಟ್ ಅಂದ್ಕೊಂಡು ನಮ್ಮ ಫ್ಯಾಕ್ಟ್ರಿ ಅಥವಾ ಮನೆ ನಡೆಸ್ತಾ ಇರ್ತೇವೆ. ನಮಗೆ ವಾಸ್ತು ಗೊತ್ತಿದ್ರೂ ಕೆಲವು ತಪ್ಪು ಮಾಡಿರ್ತೇವೆ. ಉದಾಹರಣೆಗೆ, ಇವತ್ತು ನಾವು ಒಂದು ಅಲ್ಮೇರಾದಲ್ಲಿ ಹಳೆ ಬಟ್ಟೆಗಳು ಇಟ್ಕೊಂಡಿದ್ವಿ, ಅದು ನೆಗೆಟಿವ್ ಎನರ್ಜಿ ಇತ್ತು. ಅದನ್ನೆಲ್ಲ ತೆಗೆದು ನಾವು ಫೈಲ್ಗಳು ಹಾಕಿದಾಗ ಪಾಸಿಟಿವ್ ಆಯಿತು. ಮತ್ತೊಂದು ಕಡೆ ರೆಡ್ ಹಾಕ್ಬಾರ್ದಾಗಿತ್ತು, ಈಶಾನ್ಯ ಮೂಲೆಯಲ್ಲಿ ಉತ್ತರ ಮೂಲೆಯಲ್ಲಿ ಅಲ್ಲಿ ರೆಡ್ ಹಾಕಿದ್ವಿ, ಅಲ್ಲಿ ವೈಟು ಅಥವಾ ಬ್ಲೂ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಬರ್ತದೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಪರಿಕರನೂ ಕೂಡ ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಆಗಿಂದಾಗೆ ನಾವು ತಜ್ಞರನ್ನ ಸಂಪರ್ಕ ಇಟ್ಕೊಂಡು ಅವ್ರ ಹಿರಿಯರದು ಮಾರ್ಗದರ್ಶನ ಪಡೆಯೋದು ಒಳ್ಳೆಯದು. ನಮಗೂ ಭವಿಷ್ಯ ಒಳ್ಳೇದಾಗ್ತಾ ಇದೆ, ತಮಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ನಮಸ್ಕಾರ.